ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಕೆ ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಸರಿಯಾಗಿ ಮೂತ್ರ ವಿಸರ್ಜಿಸಲು ಸಾಧ್ಯವಾಗದಿರುವುದಕ್ಕೆ ಕಾರಣವೇನು? ಆಪ್ಷನ್ಸ್ ಎ ಕ್ಯಾನ್ಸರ್, ಬಿ ಮೂತ್ರಕೋಶ ಊತ, ಸಿ ಸೋಂಕು, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಎ ಕ್ಯಾನ್ಸರ್. ಸಾಮಾನ್ಯವಾಗಿ ಕೆಲವರಲ್ಲಿ ಮೂತ್ರ ವಿಸರ್ಜಿಸಲು ಪ್ರಚೋದನೆಯಾಗುತ್ತದೆ, ಆದರೆ ಅದನ್ನು ಸರಿಯಾಗಿ ಹೊರಹಾಕಲು ಸಾಧ್ಯವಾಗುವುದಿಲ್ಲ. ಮೂತ್ರಕೋಶ ಖಾಲಿಯಾಗಿದ್ದಾಗ ಈ ರೀತಿ ಅನುಭವವಾಗುವುದು ದೊಡ್ಡ ಸಮಸ್ಯೆಯಲ್ಲ. ಆದರೆ ಮೂತ್ರಕೋಶದಿಂದ ಮೂತ್ರ ವಿಸರ್ಜಿಸಲು ಸಾಧ್ಯವಾಗದಿರುವುದನ್ನು ನಿರ್ಲಕ್ಷ್ಯ ಮಾಡಬಾರದು, ಏಕೆಂದರೆ ಮೂತ್ರವು ನಿಮ್ಮ ಮೂತ್ರನಾಳದ ಮೂಲಕ ಹಾದು ಹೋಗುತ್ತದೆ. ಕ್ಯಾನ್ಸರ್ ಬೆಳವಣಿಗೆಯಾದಾಗ ಮೂತ್ರನಾಳವು ಕಿರಿದಾಗುತ್ತದೆ. ಇದರಿಂದಾಗಿ ಮೂತ್ರವು ಮುಂದಕ್ಕೆ ಹರಿಯುವ ಬದಲು ಹಿಂದಕ್ಕೆ ಹರಿಯುತ್ತದೆ. ಎರಡನೇ ಪ್ರಶ್ನೆ, ಚಳಿಗೆ ಬೆರಳುಗಳು ನೀಲಿ ಬಣ್ಣಕ್ಕೆ ತಿರುಗಲು ಕಾರಣವೇನು? ಆಪ್ಷನ್ಸ್ ಎ ಒಮೆಗಾ 3 ಕೊರತೆ, ಬಿ ಕಬ್ಬಿಣದ ಕೊರತೆ, ಸಿ ಸೂಕ್ಷ್ಮ ಚರ್ಮ, ಡಿ ಅಲರ್ಜಿ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಸಾಮಾನ್ಯವಾಗಿ ಚಳಿಗಾಲ ಸಮೀಪಿಸುತ್ತಿದ್ದಂತೆ ಅನೇಕ ಜನರ ಬೆರಳುಗಳು ಇದ್ದಕ್ಕಿದ್ದಂತೆ ಬಿಳಿ, ನೀಲಿ ಅಥವಾ ನೇರಳೆ ಬಣ್ಣಕ್ಕೆ ತಿರುಗುತ್ತವೆ. ಇದರೊಂದಿಗೆ ಬೆರಳುಗಳಲ್ಲಿ ಜುಮ್ಮೆನಿಸುವಿಕೆ, ನೋವು ಮತ್ತು ಊತ ಇರುತ್ತದೆ. ಈ ಸಮಸ್ಯೆ ವಿಶೇಷವಾಗಿ 40 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಹಿಳೆಯರಲ್ಲಿ ಸಾಮಾನ್ಯವಾಗಿದೆ. ಬೆರಳುಗಳಿಗೆ ರಕ್ತದ ಹರಿವು ಕಡಿಮೆಯಾಗುವುದು ಮುಖ್ಯ ಕಾರಣ. ಅಂದರೆ ಶೀತದಿಂದಾಗಿ ಅಲ್ಲಿನ ರಕ್ತನಾಳಗಳು ತುಂಬಾ ಕಿರಿದಾಗುತ್ತವೆ. ಆರೋಗ್ಯಕ್ಕೆ ಬೆಂಬಲ ನೀಡುವ ಕೆಲವು ಪ್ರಮುಖ ಪೋಷಕಾಂಶಗಳ ಕೊರತೆ, ವಿಶೇಷವಾಗಿ ಕಬ್ಬಿಣ, ವಿಟಮಿನ್ B12 ಮತ್ತು ಒಮೆಗಾ 3 ಕೊಬ್ಬಿನಾಮ್ಲಗಳು ಸಾಮಾನ್ಯ ಕಾರಣಗಳಲ್ಲಿ ಒಂದಾಗಿದೆ. ರಕ್ತದ ಕಬ್ಬಿಣದ ಕೊರತೆಯು ರಕ್ತದ ಆಮ್ಲಜನಕ ಸಾಗಿಸುವ ಸಾಮರ್ಥ್ಯವನ್ನು ಕಡಿಮೆ ಮಾಡುವುದಲ್ಲದೆ ಕೈಗಳು ಮತ್ತು ಪಾದಗಳು ಶೀತವನ್ನು ತಡೆದುಕೊಳ್ಳಲು ಹೆಚ್ಚು ಕಷ್ಟಕರವಾಗಿಸುತ್ತದೆ. ಮೂರನೇ ಪ್ರಶ್ನೆ, ಸಹಿಷ್ಣುತೆ ಮತ್ತು ರಕ್ಷಣೆಯನ್ನು ಸಂಕೇತಿಸುವ ಮರ ಯಾವುದು? ಆಪ್ಷನ್ಸ್ ಎ ಶ್ರೀಗಂಧ, ಬಿ ಹುಣಸೆ, ಸಿ ಅರಳಿ, ಡಿ ಆಲದ ಮರ. ಸರಿಯಾದ ಉತ್ತರ ಆಪ್ಷನ್ ಡಿ ಆಲದ ಮರ. ಭಗವಾನ್ ರಾಮ, ಸೀತೆ ಮತ್ತು ಲಕ್ಷ್ಮಣನು ತಮ್ಮ ವನವಾಸದ ಗಮನಾರ್ಹ ಭಾಗವನ್ನು ಕಳೆದ ಚಿತ್ರಕೂಟದ ಶಾಂತ ಕಾಡುಗಳಲ್ಲಿ ಪ್ರಾಚೀನ ಆಲದ ಮರವು ನಿಂತಿದೆ. ಅದರ ಬೇರುಗಳು ಈ ಪವಿತ್ರ ಭೂಮಿಯಲ್ಲಿ ಮಣ್ಣಿನಲ್ಲಿ ಆಳವಾಗಿ ಹುದುಗಿ ಹೋಗಿದೆ. ರಾಮನು ಅದರ ನೆರಳಿನಲ್ಲಿ ಕುಳಿತು ತನ್ನ ಸಹೋದರ ಲಕ್ಷ್ಮಣನೊಂದಿಗೆ ಧರ್ಮ, ಕರ್ತವ್ಯ ಮತ್ತು ಹಣೆಬರಹದ ಬಗ್ಗೆ ಚರ್ಚಿಸುತ್ತಿದ್ದಾಗ ಈ ಮರವು ಅವರ ಆಳವಾದ ಸಂಭಾಷಣೆಗಳಿಗೆ ಮೌನ ಸಾಕ್ಷಿಯಾಯಿತು. ವಿಸ್ತಾರವಾದ ಕೊಂಬೆಗಳು ಮತ್ತು ಆಳವಾದ ಬೇರುಗಳನ್ನು ಹೊಂದಿರುವ ಆಲದ ಮರವು ಸಹಿಷ್ಣುತೆ ಮತ್ತು ರಕ್ಷಣೆಯನ್ನು ಸಂಕೇತಿಸುತ್ತದೆ. ಈ ಮರವು ಇನ್ನೂ ರಾಮನ ಆಶೀರ್ವಾದವನ್ನು ಹೊಂದಿದೆ ಮತ್ತು ಶುದ್ಧ ಹೃದಯದಿಂದ ಭೇಟಿ ನೀಡುವವರಿಗೆ ಶಾಂತಿಯನ್ನು ನೀಡುತ್ತದೆ ಎಂದು ಹೇಳಲಾಗುತ್ತದೆ. ನಾಲ್ಕನೇ ಪ್ರಶ್ನೆ, ನವಜಾತ ಶಿಶುಗಳಲ್ಲಿ ಕಾಮಾಲೆ ರೋಗ ಕಂಡುಬರಲು ಪ್ರಮುಖ ಕಾರಣವೇನು? ಆಪ್ಷನ್ಸ್ ಎ ವಾತಾವರಣ, ಬಿ ಬಿಲಿರುಬಿನ್, ಸಿ ಹಾರ್ಮೋನ್, ಡಿ ಇಮ್ಯುನಿಟಿ ಕೊರತೆ. ಸರಿಯಾದ ಉತ್ತರ ಆಪ್ಷನ್ ಬಿ ಬಿಲಿರುಬಿನ್. ಶಿಶುಗಳ ಸಣ್ಣ ಯಕೃತ್ತುಗಳು ಕೆಂಪು ರಕ್ತ ಕಣಗಳನ್ನು ಒಡೆಯುವ ಹಳದಿ ವರ್ಣದ್ರವ್ಯವಾದ ಬಿಲಿರುಬಿನ್ ಅನ್ನು ಹೇಗೆ ತೊಡೆದು ಹಾಕಬೇಕೆಂದು ಇನ್ನೂ ಲೆಕ್ಕಾಚಾರ ಮಾಡುತ್ತಿರುವುದರಿಂದ ನವಜಾತ ಶಿಶುಗಳಲ್ಲಿ ಕಾಮಾಲೆ ಸಂಭವಿಸುತ್ತದೆ. ಹೆಚ್ಚಿನ ಸಂದರ್ಭಗಳಲ್ಲಿ ಅದು ತಾನಾಗಿಯೇ ಹೋಗುತ್ತದೆ. ಕೆಲವೊಮ್ಮೆ ಬಿಲಿರುಬಿನ್ ಮಟ್ಟಗಳು ತುಂಬಾ ಹೆಚ್ಚಾಗುತ್ತವೆ ಮತ್ತು ಆಗ ವಿಷಯಗಳು ಗಂಭೀರವಾಗಬಹುದು. ಚಿಕಿತ್ಸೆ ನೀಡದಿದ್ದರೆ ಹೆಚ್ಚಿನ ಮಟ್ಟಗಳು ಮಗುವಿನ ಮೆದುಳಿನ ಹಾನಿ ಮಾಡಬಹುದು. ಐದನೇ ಪ್ರಶ್ನೆ, ಮಜ್ಜಿಗೆಯನ್ನು ಅತಿಯಾಗಿ ಸೇವಿಸುವುದರಿಂದಾಗುವ ಅಡ್ಡ ಪರಿಣಾಮಗಳೇನು? ಆಪ್ಷನ್ಸ್ ಎ ಅಜೀರ್ಣ, ಬಿ ತೂಕ ಹೆಚ್ಚಳ, ಸಿ ಮಲಬದ್ಧತೆ, ಡಿ ರಕ್ತ ಹೆಪ್ಪುಗಟ್ಟುವಿಕೆ. ಉತ್ತರ ಆಪ್ಷನ್ ಎ ಮತ್ತು ಬಿ. ಮಜ್ಜಿಗೆಯಲ್ಲಿ ಬಹಳಷ್ಟು ಲ್ಯಾಕ್ಟೋಸ್ ಇದ್ದು ಲ್ಯಾಕ್ಟೋಸ್ ಅಸಹಿಷ್ಣುತೆ ಇರುವ ವ್ಯಕ್ತಿಗಳಿಗೆ ಜೀರ್ಣಿಸಿಕೊಳ್ಳಲು ಕಷ್ಟವಾಗುತ್ತದೆ. ಇದು ಉಬ್ಬುವುದು, ಗ್ಯಾಸ್ ಮತ್ತು ಹೊಟ್ಟೆ ನೋವಿಗೆ ಕಾರಣವಾಗುತ್ತದೆ. ಮಜ್ಜಿಗೆಯನ್ನು ಅತಿಯಾಗಿ ಕುಡಿಯುವುದರಿಂದ ದೇಹದಲ್ಲಿನ ಕೊಲೆಸ್ಟ್ರಾಲ್ ಮಟ್ಟವು ಹೆಚ್ಚಾಗಬಹುದು, ಏಕೆಂದರೆ ಇದರಲ್ಲಿ ಕೊಬ್ಬಿನ ಅಂಶ ಹೆಚ್ಚಾಗಿರುತ್ತದೆ. ಮಜ್ಜಿಗೆಯಲ್ಲಿ ಟೈರಮಿನ್ ಕೂಡ ಇದ್ದು ಈ ವಸ್ತುವಿಗೆ ಸೂಕ್ಷ್ಮವಾಗಿರುವ ಜನರಲ್ಲಿ ಇದು ಮೈಗ್ರೇನ್ ಮತ್ತು ತಲೆನೋವು ಉಂಟು ಮಾಡಬಹುದು. ಆರನೇ ಪ್ರಶ್ನೆ, ತರಕಾರಿಗಳ ರಾಜ ಎಂದು ಯಾವ ತರಕಾರಿಯನ್ನು ಕರೆಯುತ್ತಾರೆ? ಆಪ್ಷನ್ಸ್ ಎ ಕುಂಬಳಕಾಯಿ, ಬಿ ಆಲೂಗಡ್ಡೆ, ಸಿ ಬದನೆಕಾಯಿ, ಡಿ ನುಗ್ಗೆಕಾಯಿ. ಸರಿಯಾದ ಉತ್ತರ ಆಪ್ಷನ್ ಸಿ
ಸಿ. ಬದನೆಕಾಯಿ. ಬದನೆಕಾಯಿಯನ್ನು ತರಕಾರಿಗಳ ರಾಜ ಎಂದು ಕರೆಯಲಾಗುತ್ತದೆ ಏಕೆಂದರೆ ಇದು ಹೆಚ್ಚು ಬೆಳೆಯುವ ಮತ್ತು ಹೆಚ್ಚು ತಿನ್ನುವ ತರಕಾರಿಗಳಲ್ಲಿ ಒಂದಾಗಿದೆ. ಇದು ವಿಭಿನ್ನ ಹವಾಮಾನ ಮತ್ತು ಮಣ್ಣಿನಲ್ಲಿ ಸುಲಭವಾಗಿ ಬೆಳೆಯುತ್ತದೆ. ರೈತರು ಒಂದೇ ಸಸ್ಯದಿಂದ ಇದನ್ನು ಹಲವು ಬಾರಿ ಕೊಯ್ಲು ಮಾಡಬಹುದು. ಮಾರುಕಟ್ಟೆಗಳು ಮತ್ತು ಮನೆಗಳಲ್ಲಿ ಇದರ ನಿಯಮಿತ ಬೇಡಿಕೆಯು ದೈನಂದಿನ ಜೀವನದಲ್ಲಿ ಇದನ್ನು ಬಹಳ ಮುಖ್ಯವಾಗಿಸುತ್ತದೆ. 7ನೇ ಪ್ರಶ್ನೆ. ಕೆಮ್ಮು ಅಥವಾ ಕಫದ ಬಣ್ಣ ಹಳದಿಯಾಗಿದ್ದರೆ ಇದು ಯಾವ ರೋಗದ ಲಕ್ಷಣವಾಗಿರಬಹುದು? ಆಪ್ಷನ್ಸ್ ಎ. ಶ್ವಾಸಕೋಶ ಸೋಂಕು, ಬಿ. ಟಿಬಿ, ಸಿ. ನಿಮೋನಿಯಾ, ಡಿ. ಕ್ಯಾನ್ಸರ್. ಸರಿಯಾದ ಉತ್ತರ ಆಪ್ಷನ್ ಬಿ. ಟಿಬಿ. ಈ ಕಾಯಿಲೆಯ ರೋಗ ಲಕ್ಷಣಗಳ ಬಗ್ಗೆ ನೋಡುವುದಾದರೆ ಇದ್ದಕ್ಕಿದ್ದಂತೆ ಉಸಿರಾಟದಲ್ಲಿ ತೊಂದರೆ ಕಾಣಿಸಿಕೊಳ್ಳುವುದು, ಕೆಮ್ಮಿದಾಗ ರಕ್ತ ಕಂಡುಬರುವುದು, ಪದೇ ಪದೇ ಕೆಮ್ಮಿನ ಸಮಸ್ಯೆ ಮತ್ತು ಹಳದಿ ಬಣ್ಣದ ಕಫ ಕಾಣಿಸಿಕೊಳ್ಳುವುದು, ಎದೆ ನೋವು ಬರುವುದು, ತೂಕ ಕಡಿಮೆಯಾಗುವುದು, ತುಂಬಾನೇ ಆಯಾಸ, ಅತಿಯಾಗಿ ಜ್ವರ, ರಾತ್ರಿಯ ಸಮಯದಲ್ಲಿ ಮೈ ಬೆವರುವುದು ಮತ್ತು ನಡುಗುವುದು, ಹೊಟ್ಟೆ ಹಸಿವು ಇಲ್ಲದಂತಾಗುವುದು ಇತ್ಯಾದಿ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತವೆ. 8ನೇ ಪ್ರಶ್ನೆ. ಒಂದೇ ಒಂದು ಕಾಗೆಯು ಕಾಣಸಿಗದ ದೇವಾಲಯ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ? ಆಪ್ಷನ್ಸ್ ಎ. ಕೋಲಾರ, ಬಿ. ಚಿಕ್ಕಮಗಳೂರು, ಸಿ. ಬೆಳಗಾವಿ, ಡಿ. ಚಾಮರಾಜನಗರ. ಸರಿಯಾದ ಉತ್ತರ ಆಪ್ಷನ್ ಡಿ. ಚಾಮರಾಜನಗರ. ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನ ಬಂಡೀಪುರ ವಲಯದಲ್ಲಿ ಇರುವ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟದಲ್ಲಿರುವ ದೇವಾಲಯವಿದು. ಗೋಪಾಲಸ್ವಾಮಿ ವಿಗ್ರಹದ ಕಲ್ಲಿನ ಮೇಲೆ ವರ್ಷದ 365 ದಿನಗಳು ನೀರು ಜಿನುಗುತ್ತಿರುತ್ತದೆ. ಈ ಬೆಟ್ಟದಲ್ಲಿ ಸುಮಾರು 77 ತೀರ್ಥ ಸ್ಥಳಗಳಿವೆ. ಇವುಗಳಲ್ಲಿ ಕೆಲವನ್ನು ದೇವಸ್ಥಾನದ ಸುತ್ತಮುತ್ತ ನೋಡಬಹುದು. ಐತಿಹ್ಯದ ಪ್ರಕಾರ ಕಾಗೆಗಳು ಇಲ್ಲಿರುವ ತೀರ್ಥ ಸ್ಥಳಗಳಲ್ಲಿ ಮಿಂದು ಹಂಸಗಳಾಗಿ ಹಾರಿ ಹೋದವು ಎನ್ನುತ್ತಾರೆ. 9ನೇ ಪ್ರಶ್ನೆ. ಯಾವ ಸೂಪರ್ ತರಕಾರಿಗಳು ಕ್ಯಾನ್ಸರ್ ಬರದಂತೆ ತಡೆಯುವ ಶಕ್ತಿಯನ್ನು ಹೊಂದಿವೆ? ಆಪ್ಷನ್ಸ್ ಎ. ಬ್ರೋಕೊಲಿ, ಬಿ. ಕ್ಯಾರೆಟ್, ಸಿ. ಬೆಳ್ಳುಳ್ಳಿ, ಡಿ. ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ. ಮೇಲಿನ ಎಲ್ಲವೂ. ಬ್ರೋಕೊಲಿಯಲ್ಲಿ ಸಲ್ಫೋರಾಫೆನ್ ಎಂಬ ಸಂಯುಕ್ತವಿದ್ದು ಇದು ಕ್ಯಾನ್ಸರ್ ವಿರೋಧಿ ಗುಣಗಳನ್ನು ಹೊಂದಿದೆ. ದೇಹದಲ್ಲಿನ ವಿಷಕಾರಿ ಅಂಶವನ್ನು ಕಡಿಮೆ ಮಾಡಲು, ಉರಿಯೂತವನ್ನು ನಿಯಂತ್ರಿಸಲು ಮತ್ತು ಕ್ಯಾನ್ಸರ್ ಕೋಶಗಳ ಬೆಳವಣಿಗೆಯನ್ನು ತಡೆಯಲು ಈ ಸಂಯುಕ್ತವು ಉಪಯುಕ್ತವಾಗಿದೆ. ಬೆಳ್ಳುಳ್ಳಿಯನ್ನು ಪರಿಣಾಮಕಾರಿ ಕ್ಯಾನ್ಸರ್ ವಿರೋಧಿ ಗುಣಗಳನ್ನು ಹೊಂದಿರುವ ಆಹಾರವೆಂದು ಪರಿಗಣಿಸಲಾಗುತ್ತದೆ. ಬೆಳ್ಳುಳ್ಳಿ ವಿವಿಧ ರೀತಿಯ ಕ್ಯಾನ್ಸರ್ ಅಪಾಯವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಮುಖ್ಯವಾಗಿ ಬೆಳ್ಳುಳ್ಳಿ ಮಹಿಳೆಯರಲ್ಲಿ ಕಾಣಿಸಿಕೊಳ್ಳುವ ಸ್ತನ ಕ್ಯಾನ್ಸರ್ನಂತಹ ಮಾರಕ ಕಾಯಿಲೆಯನ್ನು ದೂರವಿರಿಸಲು ನೆರವಿಗೆ ಬರುತ್ತದೆ. ಇನ್ನು ಕ್ಯಾರೆಟ್ಗಳನ್ನು ನಿಯಮಿತವಾಗಿ ಒಳಗೊಂಡಿರುವ ಆಹಾರವು ಶ್ವಾಸಕೋಶ, ಹೊಟ್ಟೆ ಮತ್ತು ಪ್ರಾಸ್ಟೇಟ್ ಕ್ಯಾನ್ಸರ್ ಅಪಾಯವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. 10ನೇ ಪ್ರಶ್ನೆ. ಭಾರತದ ಯಾವ ಜಿಲ್ಲೆಯನ್ನು ಕಂಬಳಿಗಳ ನಗರ ಎಂದು ಕರೆಯಲಾಗುತ್ತದೆ? ಆಪ್ಷನ್ಸ್ ಎ. ಪಾಣಿಪತ್, ಬಿ. ರಾಮನಗರ, ಸಿ. ಪುಣೆ, ಡಿ. ಚೆನ್ನೈ. ಸರಿಯಾದ ಉತ್ತರ ಆಪ್ಷನ್ ಎ. ಪಾಣಿಪತ್. ಭಾರತದಲ್ಲಿ ಹರಿಯಾಣ ರಾಜ್ಯದ ಪಾಣಿಪತ್ ನಗರವನ್ನು ಕಂಬಳಿಗಳ ನಗರ ಎಂದು ವ್ಯಾಪಕವಾಗಿ ಕರೆಯಲಾಗುತ್ತದೆ. ಕಂಬಳಿ ತಯಾರಿಕೆಯೊಂದಿಗೆ ಅದರ ಬಲವಾದ ಸಂಪರ್ಕದಿಂದಾಗಿ ಈ ಹೆಸರು ಬಂದಿದೆ. ನಗರವು ಕಂಬಳಿಗಳು ಮತ್ತು ಇತರ ಉಣ್ಣೆಯ ವಸ್ತುಗಳನ್ನು ಉತ್ಪಾದಿಸುವ ಪ್ರಮುಖ ಕೇಂದ್ರವಾಗಿದೆ. 11ನೇ ಪ್ರಶ್ನೆ. ದ್ವಿದಳ ಧಾನ್ಯಗಳ ರಾಣಿ ಎಂದು ಯಾವ ಬೆಳೆಯನ್ನು ಕರೆಯಲಾಗುತ್ತದೆ? ಆಪ್ಷನ್ಸ್ ಎ. ಕಡಲೆ, ಬಿ. ಸೋಯಾಬೀನ್, ಸಿ. ರಾಜ್ಮಾ, ಡಿ. ಮಸೂರ. ಸರಿಯಾದ ಉತ್ತರ ಆಪ್ಷನ್ ಎ. ಕಡಲೆ. ದ್ವಿದಳ ಧಾನ್ಯ ಬೆಳೆಗಳಲ್ಲಿ ಕಡಲೆ ತನ್ನ ಪ್ರಬಲ ಸ್ಥಾನದಿಂದಾಗಿ ಈ ಬಿರುದನ್ನು ಪಡೆದುಕೊಂಡಿದೆ. ಇದು ಪ್ರೋಟೀನ್ನಲ್ಲಿ ಸಮೃದ್ಧವಾಗಿದೆ. ಇದನ್ನು ಲಕ್ಷಾಂತರ ಜನರು ಪ್ರತಿದಿನ ಸೇವಿಸುತ್ತಾರೆ ಮತ್ತು ವೈವಿಧ್ಯಮಯ ಕೃಷಿ ಹವಾಮಾನ ಪ್ರದೇಶಗಳಲ್ಲಿ ಬೆಳೆಯುತ್ತಾರೆ. ಸಸ್ಯಾಹಾರಿ ಆಹಾರ ಮತ್ತು ಸುಸ್ಥಿರ ಕೃಷಿಯಲ್ಲಿ ಇದರ ಪ್ರಾಮುಖ್ಯತೆಯು ಇದನ್ನು ಅತ್ಯಂತ ಅಮೂಲ್ಯವಾದ ದ್ವಿದಳ ಧಾನ್ಯ ಬೆಳೆಯನ್ನಾಗಿ ಮಾಡುತ್ತದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.